ಸ್ವಾತಿ ಡೋರ್ ಓಪನ್ ಮಾಡಿ ರೂಮ್ ಒಳಗಡೆ ಬಂದ್ಲು. ಕುಡ್ದಿದ್ ನಶೆಲಿ ತೂರಾಡ್ತಾ ಇನ್ನೇನ್ ಬೀಳ್ಬೇಕು ಅಷ್ಟ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಕೈಗಳಿಂದ ಯಾರೋ ಅವಳನ್ನ ಹಿಡ್ಕೊಂಡ್ ಹಾಗಾಯ್ತು. ಅಷ್ಟ್ರಲ್ಲಿ ಅವನು ಸ್ವಾತಿನ ತನ್ನ ಹತ್ರ ಕೇಳ್ಕೊಂಡ. ಅವನು ಹಾಕೊಂಡಿರೋ ಪರ್ಫ್ಯೂಮ್ ಸ್ಮೆಲ್ನಿಂದ ಸ್ವಾತಿಗೆ ಇನ್ನಷ್ಟು ಮತ್ತೇರಿತ್ತು. ಆ ಸ್ಮೆಲ್ ಯಾವುದು ಅಂತ ಸ್ವಾತಿಗೆ ಚೆನ್ನಾಗ್ ಗೊತ್ತಿತ್ತು. ಅವಳಿಗೆ ಎಲ್ಲ ಪರ್ಫೆಕ್ಟ್ ಇದೆ ಅನ್ಸೋದಕ್ಕೆ ಶುರುವಾಯ್ತು. ಆ ರಾತ್ರಿ ಸ್ವಾತಿ ತನ್ನನ್ನ ಅವನಿಗೆ ಸರೆಂಡರ್ ಮಾಡ್ಕೊಂಡ್ಲು. ಕುಡ್ದಿರೋ ಮತ್ತಲ್ಲಿ ಸ್ವಾತಿ ಯುವಿಯ ತೋಳಲ್ಲಿ ಕರ್ಗೋದ್ಲು. ಇದೆಲ್ಲ ಆಗಿ ಆಗ್ಲೇ 7 ತಿಂಗಳು ಕಳ್ದೋಗಿತ್ತು. ಸ್ವಾತಿ ಡಾಕ್ಟರ್ ರಿಪೋರ್ಟ್ ಕೊಡೋದನ್ನ ಕಾಯ್ತಾ ಇದ್ಲು. ಸ್ವಾತಿ, ನೀನಿವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಿಂಗೆ 7ನೇ ತಿಂಗಳು ನಡೀತಿದೆ. ಇದನ್ನ ಕೇಳಿ ಸ್ವಾತಿ ಯುವಿನ ಹೇಗೆ ಫೇಸ್ ಮಾಡೋದು ಅಂತ ತುಂಬಾ ನರ್ವಸ್ ಆಗಿದ್ಲು. ಯುವರಾಜ್ ಆಸ್ಟ್ರೇಲಿಯಾದಲ್ಲಿ ಓದ್ತಿದ್ದ. ಸ್ವಾತಿ ಯುವಿಗೆ ಪ್ರೆಗ್ನೆನ್ಸಿ ವಿಷಯ ಹೇಳ್ಬೇಕು ಅಂತ ಟ್ರೈ ಮಾಡ್ದಾಗೆಲ್ಲ ಒಂದಲ್ಲ ಒಂದ್ ಅಡ್ಡಿ ಆಗ್ತಾನೆ ಇತ್ತು. ಆದ್ರೆ ಇವತ್ತು ಯುವರಾಜ್ 7 ತಿಂಗಳ ನಂತರ ಫಾರಿನ್ ನಿಂದ ವಾಪಸ್ ಬರ್ತಾ ಇದ್ದ. ಯುವರಾಜ್ ಈ ಪ್ರೆಗ್ನೆನ್ಸಿ ಬಗ್ಗೆ ಕೇಳಿದ್ರೆ ಖುಷಿ ಪಡ್ತಾನ? ಅವನು ಹೇಗ್ ರಿಯಾಕ್ಟ್ ಮಾಡ್ಬೋದು? ಅವನು ನನ್ ಬಗ್ಗೆ ಏನ್ ಯೋಚನೆ ಮಾಡಬಹುದು? ಹೀಗೆಲ್ಲ ಯೋಚನೆ ಮಾಡ್ತಾ ಸ್ವಾತಿ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರುವಾಗ ಎದುರುಗಡೆಯಿಂದ ಒಂದು ರೆಡ್ ಕಲರ್ ಕಾರ್ ಜೋರಾಗಿ ಸ್ವಾತಿ ಹತ್ರನೇ ಬಂತು. ನಿಶಾ ಕಾರ್ ನಿಂದ ಹೊರಗಡೆ ಬಂದ್ಲು. ಅಯ್ಯೋ ಕ್ರೇಜಿ ನಿಶಾ, ಈ ತರ ಯಾರ್ ಕಾರ್ ಓಡಿಸ್ತಾರೆ? ಓಹೋ, ನೀ ಹೆದರ್ಕೊಂಡ್ಯಾ? ನಿಂಗೇನ್ ಅನ್ಸ್ತು ನಿನ್ ಮೇಲ್ ನಾನ್ ಕಾರ್ ಹತ್ಸಿ ನಿನ್ ಹೊಟ್ಟೆಲ್ ಬೆಳಿತಿರೋ ಯಾವೊಂದು ಮಗುನ ಸಾಯಿಸ್ತೀನಿ ಅಂತನಾ? ಇಲ್ಲ, ನಶೆಲಿ ಯಾರ್ದೋ ಜೊತೆ ಇದ್ದು ಇವಾಗ ಈ ಮಗುನ ಯುವಿದು ಅಂತ ಹೇಳ್ತಾ ಇದ್ಯಾ ನೀನು? ನಿಂಗೆ ನಿಜವಾಗ್ಲೂ ಅನ್ಸುತ್ತಾ ಅವತ್ತಿನ ರಾತ್ರಿ ನೀನು ಅವನ್ ಜೊತೆ ಇದ್ದಿದ್ದು ಅಂತ? ನಿಶಾ ಹೇಳೋದನ್ನ ಕೇಳಿ ಸ್ವಾತಿ ಮುಖ ಬಾಡೋಯ್ತು. ಸ್ವಾತಿಯ ಜೀವನದಲ್ಲಿ ಆಗಿರೋದನ್ನ ತಿಳ್ಕೊಳಕ್ಕೆ, ಅವಳ ಕಥೆನ ಪೂರ್ತಿಯಾಗಿ ಕೇಳೋದಕ್ಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳ್ತಾ ಇರಿ ಸ್ವಾತಿ ನಕ್ಷತ್ರ.